ದೇರ್ ಆರ್ ಸರ್ಟೈನ್ ಮಿತ್ಸ್ ರಿಗಾರ್ಡಿಂಗ್ ಮಸಲ್ ಸ್ಟಿಫ್ನೆಸ್. ಕೆಲವೊಂದು ಪೇಷಂಟ್ ಬಂದುಬಿಟ್ಟು ಏನು ಪೇಯ್ನ್ ಇರುತ್ತೆ, ಬಟ್ ನಾನು ರೆಸ್ಟ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಡಾಕ್ಟರ್. ಅದು ಕೆಲವೊಂದು ಕಂಡೀಷನ್ಸಲ್ಲಿ ಬಂದುಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಹೆವಿ ವರ್ಕೌಟ್ಸ್ ಮಾಡಿರ್ತಾರೆ ಆ್ಯಂಡ್ ದೆನ್ ಇಂಟೆನ್ಸ್ ವಾಕ್ ಮಾಡಿರ್ತಾರೆ ಕೆಲವೊಂದ್ಸಲಿ, ಆವಾಗ ರೆಸ್ಟ್ ಮಾಡ್ತಾರೆ ಒಂದು 2-3 ಅವರ್, ಓಕೆ ದೇ ವಿಲ್ ಫೀಲ್ ಬೆಟರ್. ಬಟ್ ಕೆಲವರಲ್ಲಿ ಇವಾಗ ನೀವು ಡಯಾಬಿಟಿಸ್ ಇರೋರಿಗೆ ಯೂಶ್ವಲಾಗಿ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಬರುತ್ತೆ. ಸೊ ಕೈ ಎತ್ತಕ್ಕಾಗಲ್ಲ, ರೇಂಜಸ್ ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ. ಅವರಲ್ಲಿ ಏನು ಮಾಡ್ತಾರೆ, ಇಲ್ಲ ಹೋಗಿಬಿಡುತ್ತೆ, ದಿಲ್ ಗಿವ್ ಇಟ್ ರೆಸ್ಟ್, ಇಲ್ಲ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ, ಒಂದು ಪೇನ್ ಕಿಲ್ಲರ್ ತೊಗೋತೀನಿ ಬಂದುಬಿಡುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅದರಲ್ಲಿ ಏನಂದರೆ ಕ್ಯಾಲ್ಶಿಯಮ್ ಇದು ಬಂದುಬಿಟ್ಟು ಸೆಗ್ರಿಗೇಟ್ ಆಗ್ತಾ ಹೋಗುತ್ತೆ, ದೇರ್ ವಿಲ್ ಬಿ ಎನ್ ಅಡೇಷನ್ ಆ್ಯಂಡ್ ಇದು ಬಂದುಬಿಟ್ಟು ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೆ ಜಾಯಿಂಟಲ್ಲಿ. ಅದಕ್ಕೋಸ್ಕರವಾಗಿ ಅವ್ರಿಗೆ ಕೈ ಎತ್ತಕ್ಕಾಗಲ್ಲ, ಮೂಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ದೆನ್ ಅದೊಂದು ಮಿತ್ತಲ್ಲಿರ್ತಾರೆ, ಇಲ್ಲ ನಾನು ಸರಿ ಹೋಗ್ಬಿಡುತ್ತೆ, ನಾನು ಕೈ ಆಡಿಸೋದೇ ಇಲ್ಲ, ಆಡಿಸೋದೇ ಬೇಡ, 1 ವಾರ 2 ವಾರ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ದೆನ್ ದಟ್ಸ್ ಅ ಬಿಗ್ myth which they have to take it to concerned person.